ಇದೇ ಜಾಗದಲ್ಲೇ ರವಿಚಂದ್ರನ್ ಅವರು ಮತ್ತು ಖುಷ್ಬು ಅವರು ನಡ್ಕೊಂಡು ಪಾಸ್ ಆಡ್ಕೊಂಡು ಡ್ಯಾನ್ಸ್ ಆಡ್ಕೊಂಡು ಹೋಗೋದು ಇದೇ ಕಟ್ಟೆ ಮೇಲೆ. ಇಲ್ಲಿ ನೋಡ್ಬೋದು ಇದೇ ಆರ್ಚ್ ಇದೆಯಲ್ಲ, ಅಂದರೆ ಇದು ಮಹಾದ್ವಾರ ಆಗಿತ್ತು ಹಳೆ ಕಾಲದಲ್ಲಿ. ಈ ಕೋಟೆಯಲ್ಲಿ ಈ ಜಾಗದಿಂದನೇ ರವಿಚಂದ್ರನ್ ಅವರು ಓಡ್ ಬರೋದು, ಅಂದರೆ ಕುದುರೆ ಮೇಲೆ ಬರೋದು. ಅಲ್ಲಿ ಡೋರ್ ಮ್ಯಾಚ್ ಆಗುತ್ತೆ ನೋಡಿ, ಅದೇ ಡೋರು. ಹೀಗೆ ಪಾಸಾಗಿ ಕುದುರೆಲಿ ಹೋಗ್ತಾರೆ. ಇನ್ನು ಈ ಇದ್ರ ಮೇಲೆ ನಿಂತ್ಕೊಂಡು ಡ್ಯಾನ್ಸ್ ಆಡೋ ಸೀನ್ ಸಹ ಈ ಕೋಟೆಯಲ್ಲಿ ನಡೆದಿದೆ. ಇದು ನೋಡಿ, ಈ ಪ್ಲೇಸು ಇಲ್ಲಿ ಮ್ಯಾಚ್ ಆಗುತ್ತೆ. ಲೋಕವೇ ಹೇಳಿದ ಮಾತಿದು ಅಂತ ಬರಬೇಕಾದ್ರೆ ಈ ಜಾಗದಲ್ಲೇ ಅದು ಶೂಟಿಂಗ್ ಮಾಡಿರೋದು. ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ಅಲೆಮಾರಿ ಅಮಿತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಆಫ್ಟರ್ ಲಾಂಗ್ ಟೈಮ್ ಕಳೆದ 3 ವಾರದಿಂದ ವೀಡಿಯೋಗಳನ್ನ ಸರಿಯಾಗಿ ಹಾಕಿಲ್ಲ. ನಿಮಗೆಲ್ಲ ಗೊತ್ತೇ ಇದೆ. ಲಾಸ್ಟ್ ಎಪಿಸೋಡ್ನಲ್ಲಿ ನಿಮ್ಗೆ ಗೊತ್ತಾಗಿರುತ್ತೆ, ನಮ್ಮ ಊರ ಜಾತ್ರೆ ಇತ್ತು. ನಾನು ಲಾಸ್ಟ್ ಎಪಿಸೋಡಲ್ಲಿ ಹಾಕಿದ್ದೆ, ನಾನು ಮೇಕೆ ಮರಿ ತರೋದಕ್ಕೆ ಇದಕ್ಕೆ ಹೋಗಿದ್ದೆ, ಸಂತೆಗೆ ಹೋಗಿದ್ದೆ. ಅದ್ರ ವೀಡಿಯೋ ಮಾಡಿ ಹಾಕಿದ್ದೀನಿ, ಯಾವ ಮರಿ ತೊಗೊಂಡೆ ಜಾತ್ರೆ. ಸೊ ಆ ಜಾತ್ರೆ ಎಲ್ಲ ಮುಗೀತು ಈಗ. ಸೊ ಮತ್ತೆ ವೀಡಿಯೋ ನಮ್ಮ ಕಾಯಕವೇ ಕೈಲಾಸ ಅಲ್ವಾ, ಮತ್ತೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕಲ್ಲ. ಸೊ ನಾನು ಮತ್ತೆ ಬಂದಿದ್ದೀನಿ. ನಿಮಗೆ ರಾಮಾಚಾರಿ ಸಿನಿಮಾ ಶೂಟಿಂಗ್ ಜಾಗವನ್ನು ತೋರಿಸಿದ್ದೆ ಇದೇ ಪ್ಯಾಲೇಸಲ್ಲಿ. ಈ ಪ್ಯಾಲೇಸಲ್ಲಿ ಇವಾಗ ಮತ್ತೊಂದು ನಮ್ಮ ರವಿಚಂದ್ರನ್ ಅವರ ಲಕ್ಕಿ ಪ್ಯಾಲೇಸ್ ಅಂತ ಹೇಳ್ಬೋದು, ರಣಧೀರ. ನಿಮಗೆಲ್ಲ ಗೊತ್ತೇ ಇದೆ, ನಮ್ಮ ಖುಷ್ಬು ಅವರು ಮತ್ತು ರವಿಚಂದ್ರನ್ ಅವರ ನಟನೆಯ ಸೂಪರ್ ಡೂಪರ್ ಹಿಟ್ ಸಿನಿಮಾದ ರಣಧೀರದಲ್ಲಿ ಒಂದು ಹಾಡಿದೆ, ಲೋಕವೇ ಹೇಳಿದ ಮಾತಿದು ಅಂತ. ಸೊ ಈ ಹಾಡು ಚಿತ್ರೀಕರಣಗೊಂಡ ಸ್ಥಳಕ್ಕೆ ನಾನಿವತ್ತು ನಿಮ್ಮನ್ನು ಕರ್ಕೊಂಬಂದಿದ್ದೀನಿ. ನಾನಿವತ್ತು ಬಂದಿರೋದು ಇದೇ ಬೆಂಗಳೂರು ಪ್ಯಾಲೇಸ್. ನೀವು ಈ ಬೆಂಗಳೂರು ಪ್ಯಾಲೇಸ್ಗೆ ಬರಬೇಕಂದ್ರೆ ಬಸ್ಸಲ್ಲಿ ಬರಬೇಕಂದ್ರೆ ನೀವು ಪ್ಯಾಲೇಸ್ ಗುಟ್ಟಳ್ಳಿ ಅಂತ ಒಂದು ಬಸ್ ಸ್ಟಾಪ್ ಇದೆ. ಅದು ಎಲ್ಲಿರೋದಂದರೆ ವಿನ್ಸರ್ ಮ್ಯಾನರು ಈ ಕಡೆ ಎಲ್ಲ ಬರಬೇಕಾದ್ರೆ, ಅಂದರೆ ಬೆಂಗಳೂರು ಸೆಂಟ್ರಲ್ಗೆ ಬರಬೇಕಾದ್ರೆ ನಿಮಗೆ ಬಸ್ಸು ಪ್ಯಾಲೇಸ್ ಗ್ರೌಂಡ್ ಕಡೆಯಿಂದ ಬರ್ತಾ ಪ್ಯಾಲೇಸ್ ಗುಟ್ಟಳ್ಳಿಯಲ್ಲಿ ಇಳ್ಕೊಂಡ್ರೆ ನಿಮಗೆ ಈ ಜಾಗ ಸಿಗುತ್ತೆ. ಅಲ್ಲಿಂದ ಒಂದು ವಾಕಬಲ್ ಡಿಸ್ಟೆನ್ಸಲ್ಲಿ ಈ ಪ್ಯಾಲೇಸ್ ಇದೆ. ಆಟೋದಲ್ಲಿ ಬಂತು ಅಂದರೆ ಪ್ಯಾಲೇಸ್ ಅಂತ ಹೇಳೋದು, ಬೆಂಗಳೂರು ಪ್ಯಾಲೇಸ್ ಅಂತ ಹೇಳಿದ್ರೆ ಸಾಕು, ಕರ್ಕೊಂಬಂದುಬಿಡ್ತಾರೆ. ಸೊ ಈ ಬೆಂಗಳೂರು ಪ್ಯಾಲೇಸಲ್ಲಿ ಈ ಹಾಡು ನಡೆದಿರೋದು. ಹಾಗಾದರೆ ಈ ಪ್ಯಾಲೇಸಲ್ಲಿ ಎಲ್ಲೆಲ್ಲಿ ನಿಂತ್ಕೊಂಡು ನಮ್ಮ ರವಿಚಂದ್ರನ್ ಅವರು ಖುಷ್ಬು ಅವರು ಡ್ಯಾನ್ಸ್ ಮಾಡಿದ್ದಾರೆ ಅಂತ ತೋರಿಸ್ಬೇಕಲ್ವಾ. ಮತ್ತೆ ಆಗ್ತಾಡ, ಬನ್ನಿ ಇವತ್ತಿನ ಎಪಿಸೋಡನ್ನ ಸ್ಟಾರ್ಟ್ ಮಾಡೋಣ. ಈ ಹಾಡು ಸ್ಟಾರ್ಟ್ ಆಗೋದೆ ಲೋಕೇಶ್ ಅವರು ಲೆಟರ್ ಓದ್ತಾ ಇರ್ತಾರೆ, ಅವಾಗ ಜಿಂಗಲ್ ಸ್ಟಾರ್ಟ್ ಆಗುತ್ತೆ. ಅವಾಗ ಈ ಪಾರ್ಕ್ನ ತೋರಿಸ್ತಾರೆ. ಇದಾಗ್ತಾ ಇದ್ದಾಗೇ ಜನ, ಅಂದರೆ ಡ್ಯಾನ್ಸರ್ಸ್ ಇದ್ರ ಮೇಲೆ ನಿಂತ್ಕೊಂಡು ಡ್ಯಾನ್ಸ್ ಆಡ್ತಾ ಇರೋದು ಇದೆಲ್ಲ ತೋರಿಸಲಾಗುತ್ತೆ. ಸೊ ಇದೆಲ್ಲ ನಡೆದಿರೋದು ಇಲ್ಲೇ ನೋಡಿ, ಇಲ್ಲೇ ಆ ಪಾರ್ಕ್ ಸೆಟ್ಟು, ಇಲ್ಲೇ ಡ್ಯಾನ್ಸ್ ಆಡೋ ಸೆಟ್ಟೆಲ್ಲ ಹಾಕಿರ್ತಾರೆ. ಕೋಟೆ ಪ್ಯಾಲೇಸ್ ಏನಿದೆ, ಪ್ಯಾಲೇಸ್ ಎದುರುಗಡೆ ಲೋಕೇಶ್ ಅವರೆಲ್ಲ ಕುತ್ಕೊಂಡು ನೋಡ್ತಾ ಇರ್ತಾರೆ, ಜೈ ಜಗದೀಶ್ ಅವರೆಲ್ಲ. ಇಲ್ಲಿ ನೋಡ್ಬೋದು, ಈ ಲೈಟ್ಸ್ ಇದೆಯಲ್ಲ, ಈ ಲೈಟ್ಸ್ ಕಂಬ ಇದೆ ನೋಡಿ, ಇಲ್ಲೇ ಆ ಕಂಬ ಎಲ್ಲ ಇರುತ್ತೆ. ಬಟ್ ಕಂಬ ಮಾತ್ರ ಇದೆ, ಆ ಲೈಟೆಲ್ಲ ಇಲ್ಲ. ರೌಂಡಾಗಿರುತ್ತೆ ನೋಡಿ ಆ ಗ್ರೌಂಡೆಲ್ಲ. ಸೊ ಅಂದರೆ ಪಾರ್ಕೆಲ್ಲ ಇದೆಲ್ಲ ನಡೆದಿರೋದು ಇದೇ ನಮ್ಮ ಪ್ಯಾಲೇಸ್ ಆವರಣದಲ್ಲಿ. ಇನ್ನು ಈ ಹಾಡನ್ನ ಲಿರಿಕ್ಸ್ ಸ್ಟಾರ್ಟ್ ಆಗದೆ ನೋಡಿ, ಇಲ್ಲಿ ಈ ಇದ್ರ ಮೇಲೆ ನಿಂತ್ಕೊಂಡು ಲೋಕವೇ ಹೇಳಿದ ಮಾತಿದು ಅಂತ ಸ್ಟಾರ್ಟ್ ಆಗೋದು ಇದೇ ಇದರಿಂದ. ಇದೆಲ್ಲ ಇರೋದು ಇಲ್ಲಿದೆ ನೋಡಿ, ಇದೇ ಪಿಲ್ಲರ್ಗಳ ಮೇಲೇ ಡ್ಯಾನ್ಸರ್ಗಳು ಡ್ಯಾನ್ಸ್ ಆಡೋದು. ಇದಿಷ್ಟೇ ಅಲ್ಲ, ಈ ಪಿಲ್ಲರ್ ಇದೆ ನೋಡಿ, ಈ ಪಿಲ್ಲರ್ ಮೇಲೇ ರವಿಚಂದ್ರನ್ ಅವರು ಖುಷ್ಬು ಅವರು ಹಾಡು ಹೇಳೋಕ್ಕೆ ಸ್ಟಾರ್ಟ್ ಮಾಡೋದು ಸಾಂಗ್ನ. ಇಲ್ಲೇ ಆಗಿದೆ ಅನ್ನೋದಕ್ಕೆ ಏನು ಸಾಕ್ಷಿ ಅನ್ನೋದಕ್ಕೆ ಇಲ್ಲೊಂದು ಕುರುಹು ಇದೆ ನೋಡಿ, ಇಲ್ಲಿದೆ ನೋಡಿ ಈ ಮಾರ್ಕು ಸಹ ಮ್ಯಾಚ್ ಆಗುತ್ತೆ ನೋಡಿ. ಇದೇ ಪಿಲ್ಲರ್ ಮೇಲೇ ರವಿಚಂದ್ರನ್ ಅವರು ಮತ್ತು ಖುಷ್ಬು ಅವರು ಡ್ಯಾನ್ಸ್ ಸ್ಟಾರ್ಟ್ ಮಾಡೋದು, ಅಂದರೆ ಹಾಡನ್ನ ಸ್ಟಾರ್ಟ್ ಮಾಡೋದು ಅನ್ನೋದಕ್ಕೆ ಸಾಕ್ಷಿ. ಇನ್ನು ಈ ಗೋಪುರ ಇದೆ ನೋಡಿ, ಈ ಸ್ಟೆಪ್ ಇದೆಯಲ್ಲ, ರವಿಚಂದ್ರನ್ ಅವರು ಮತ್ತು ಖುಷ್ಬು ಅವರು ನಿಂತ್ಕೋತಾರಲ್ಲ, ಅದು ನಡೆದಿರೋದು ಈ ಗೋಪುರದ ಮೇಲೇ. ಇಲ್ಲಿ ನಾರ್ತ್ ಸೌತ್ ಅಂತೆಲ್ಲ ಬರೆದಿದೆಯಲ್ಲ, ಈ ಡೈರೆಕ್ಷನ್ ತೋರಿಸೋದು ಅದೆಲ್ಲ ಇಲ್ಲೇ ಇರೋದು, ಇದ್ರ ಮೇಲೇ. ಸೊ ಇಲ್ಲಿ ನಿಂತ್ಕೊಂಡೇ ಸೆಕೆಂಡ್ ಹಾಡು, ವೇದವೇ ಸಾರವೇ ಕೇಳಿದು, ಇದೆಲ್ಲ ಇದೆಯಲ್ಲ, ಈ ಹಾಡು, ಈ ಲಿರಿಕ್ಸ್ ಏನಿದೆ ಇದೆಲ್ಲ ಆಡೋದು ಇದ್ರ ಮೇಲೇ. ಇಲ್ಲಿ ಡ್ಯಾನ್ಸರ್ಸ್ ಕೆಳಗಡೆ ಕೂತ್ಕೊಂಡು ಇದು ಮಾಡ್ತಾ ಇರ್ತಾರೆ, ಅವರು ಮೇಲ್ಗಡೆ ನಿಂತ್ಕೊಂಡು ಇಲ್ಲಿ ಸ್ಟೆಪ್ ಹಾಕ್ತಿರ್ತಾರೆ. ಇನ್ನು ಈ ಸ್ಟೆಪ್ ಮುಗೀತಾ ಇದ್ದಂಗೆ ಇಲ್ಲಿ ಬರ್ತಾರೆ ನೋಡಿ, ಈ ಏನಿದೆ 6 ಇದಿದೆ ಕಮಾನ್ಗಳು, ಇದ್ರ ಮೇಲೇ ನಿಂತ್ಕೊಂಡು ರವಿಚಂದ್ರನ್ ಅವರು ಖುಷ್ಬು ಅವರು ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡೋದು. ಇದು ಸೀನ್ ನಡೆದಿರೋದು ಇಲ್ಲೇ. ಇನ್ನು ಈ ಡ್ಯಾನ್ಸ್ ಸೀನ್ ಇದೆ ನೋಡಿ, ಮುಂದೆ ಹೇಳ್ಕೊಂಡು ಬರ್ತಾರಲ್ಲ, ಈ ಸೀನ್ ನಡೆದಿರೋದು ಈ ಇದ್ರ ಎದುರುಗಡೆನೇ ಇದಿರುತ್ತೆ, ಗೋಪುರ ಇರುತ್ತೆ ಎದುರುಗಡೆನೇ. ನಾನು ಸ್ವಲ್ಪ ವೈಡ್ಗೆ ಹೋಗಿ ತೋರಿಸಿದೆ. ಇನ್ನು ಮುಂದೆ ಅದ್ರ ಮುಂದೆನೇ ಡ್ಯಾನ್ಸ್ ಆಡ್ತಾರೆ ಅನ್ನೋದಕ್ಕೆ ಇಲ್ಲಿದೆ ನೋಡಿ ಸಾಕ್ಷಿಗಳು, ಇದೆಲ್ಲ ಇಲ್ಲಿ ನಡೆದಿದೆ.
ಇನ್ನು ಒಂದು ಹಾಡಿನ ಸೀಕ್ವೆನ್ಸಲ್ಲಿ ಈ ಫ್ರೇಮ್ ಇಟ್ಟಿರ್ತಾರೆ, ರವಿಚಂದ್ರನ್ ಅವ್ರು ಕುದುರೆ ಮೇಲೆ ಬರ್ತಾರೆ, ಇದೇ ದಾರಿಲೇ ಅದು ಬರೋದು. ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಬಲಭಾಗಕ್ಕೆ ಇದಿದೆ ನೋಡಿ, ಇಲ್ಲಿ ಖಾಲಿ ಇದೆ ಅಲ್ವಾ, ಆದರೆ ಇಲ್ಲಿ ಸೆಟ್ ಹಾಕಿರ್ತಾರೆ, ಇಲ್ಲಿ ಒಂದು ಫ್ರೇಮ್ ವರ್ಕ್ ಮಾಡಿ ಇಲ್ಲಿ ಮ್ಯಾಚ್ ಆಗೋ ಥರ ಮಾಡಿದ್ದಾರೆ. ಇನ್ನು ಈ ಹಾಡಲ್ಲಿ ಈ ಫ್ರೇಮ್ ಇದೆಯಲ್ಲ, ಈ ಭಾಗ ತುಂಬ ಕಡೆ ಯೂಸ್ ಮಾಡಿದ್ದಾರೆ. ಇಲ್ಲಿ ನಡ್ಕೊಂಬರೋದು ಮತ್ತು ಸಿಂಗರ್ಸ್ ಎಲ್ಲ ಓಡಾಡೋದು ಇದೆಲ್ಲ ನಡೆದಿರೋದೆಲ್ಲಿ ಗೊತ್ತಾ? ನೋಡಿ, ಇದೇ ಭಾಗ ಫ್ರಂಟ್ ಸೈಡಲ್ಲೇ ಕಾಣಿಸುತ್ತೆ. ನೀವು ಅರಮನೆಗೆ ಹೋದ್ರೆ ಇಲ್ಲೇನೆ ರವಿಚಂದ್ರನ್ ಅವರು, ಖುಷ್ಬು ಅವರು ನಡ್ಕೊಂಡು ಹೋಗೋದು, ಡ್ಯಾನ್ಸ್ ಮಾಡೋದು, ಮತ್ತೆ ಸಾಂಗ್ ಎಲ್ಲ ಡ್ಯಾನ್ಸರ್ಸ್ ಎಲ್ಲ ಆಡೋದು, ಇದೆಲ್ಲ ನಡೆಯೋದು ಈ ಭಾಗದಲ್ಲೇ, ಅರಮನೆಯ ಮುಂಭಾಗದಲ್ಲೇ ಈ ಸ್ಟೆಪ್ಗಳನ್ನು ಹಾಕಲಾಗಿದೆ. ಸ್ನೇಹಿತರೆ, ನಾನು ನಿಮ್ಗೊಂದು ಚಿಕ್ಕ ಕುರುಹು ತೋರಿಸ್ಬೇಕಾಗಿತ್ತು. ಇಲ್ಲಿ ರವಿಚಂದ್ರನ್ ಅವರು ಮತ್ತು ಖುಷ್ಬು ಅವರು ಡ್ಯಾನ್ಸ್ ಆಡ್ತಾ ಇದ್ದಾರೆ. ಹಿಂಭಾಗದಲ್ಲಿ ಒಂದು ಇದಿದೆ ನೋಡಿ, ಫೌಂಟೇನು. ಈ ಫೌಂಟೇನ್ ಈಗಲೂ ಇದೆ, ತೋರಿಸ್ತೀನಿ ಬನ್ನಿ. ನೋಡಿ, ಇಲ್ಲೇ ಇದೆ ನೋಡಿ, ಇದೇ ಫೌಂಟೇನೇ. ಅದು ಅರ್ಧ ಭಾಗಕ್ಕೆ ಕಟ್ಟಾಗಿದೆ. ಮೇಲ್ಭಾಗದಲ್ಲಿರೋದು ಈ ರೀತಿ. ಇದು ಅರಮನೆ ಆಗಿನ ಕಾಲದಲ್ಲೂ ಇದೆ, ಈ ಫಿಲಮ್ಗೋಸ್ಕರ ಇಟ್ಟಿರೋದಲ್ಲ. ಅದು ಇವತ್ತಿಗೂ ಇದೇ ಅರಮನೆಯ ಎದುರು ಭಾಗದಲ್ಲಿರೋ ಪಾರ್ಕ್ ಥರ ಇದೆ ಅಲ್ಲ, ಅಲ್ಲೇ ಇವತ್ತಿಗೂ ಇದೆ ಸ್ನೇಹಿತರೆ. ಇನ್ನು ಈ ಫ್ರೇಮಲ್ಲಿ ನೋಡಿ, ಮೆಟ್ಲುಗಳ ಮೇಲೆ ನಮ್ಮ ರವಿಚಂದ್ರನ್ ಅವರು, ಖುಷ್ಬು ಅವರು ಡ್ಯಾನ್ಸ್ ಮಾಡ್ತಾರೆ. ಇದೆಲ್ಲಿದೆ ಗೊತ್ತಾ? ತೋರಿಸ್ತೀನಿ ಬನ್ನಿ. ನೋಡಿ, ಇದೇ ಮೆಟ್ಲುಗಳ ಮೇಲೆ ನಾನು ನಿಂತಿರೋ ಜಾಗದಲ್ಲೇ ರವಿಚಂದ್ರನ್ ಅವರು, ಖುಷ್ಬು ಅವರು ಡ್ಯಾನ್ಸ್ ಆಡ್ತಾರೆ. ಮುಂದೆಗಡೆ ಪಾರ್ಕ್ ಇದೆ, ನನ್ನ ಹಿಂಭಾಗದಲ್ಲಿ ಅರಮನೆ ಇದೆ ನೋಡಿ. ಇದು ಮ್ಯಾಚ್ ಆಗುತ್ತೆ ನೋಡಿ, ಅರಮನೆ ಮುಂದೆಗಡೆ ಈ ಕಾಂಪೌಂಡ್ ಇದೆಯಲ್ಲ, ಈ ಕಾಂಪೌಂಡು ಇದೆಲ್ಲ ಮ್ಯಾಚ್ ಆಗುತ್ತೆ ನೋಡಿ. ಇದೆಲ್ಲ ಆಗಿರೋದು ಇಲ್ಲೇ ಅನ್ನೋದಕ್ಕೆ ಇದು ಒಂದು ಸಣ್ಣ ಸಾಕ್ಷಿ ಅಷ್ಟೇ. ಇನ್ನು ಈ ಸಾಂಗಲ್ಲಿ ಲೈಲಾ ಮಜ್ನು ಕತೆ ಹೇಳಲಾಗುತ್ತೆ. ಇವ್ರದ್ದೆಲ್ಲ ಕತೆಗಳು ಬರಬೇಕಾದ್ರೆ ಈ ಪೋರ್ಷನ್ಗಳು ಬರುತ್ತೆ ನೋಡಿ. ಈ ಅರಮನೆ ಕಮಾನ್ಗಳು ಅಂದರೆ ಮೇನ್ ಡೋರ್ಗಳು, ಇದೆಲ್ಲ ಇರೋದು ಎಲ್ಲಿ ಗೊತ್ತಾ? ಇಲ್ಲೇ ಇದೆ ನೋಡಿ. ಇಲ್ಲೇ ರವಿಚಂದ್ರನ್ ಅವರು ಕುದುರೆ ಹತ್ಕೊಂಡು ಹೋಗೋದು ಇದೆಲ್ಲ ಇದೆಯಲ್ಲ, ಇದು ಅರಮನೆಯ ಮೇನ್ ಡೋರ್ ಅಂತಲೇ ಹೇಳ್ಬೋದು. ಇಲ್ಲಿಂದನೇ ಒಂದಷ್ಟು ಸೀನ್ಗಳನ್ನು ಈ ಹಾಡಲ್ಲಿ ಶೂಟ್ ಮಾಡಲಾಗಿದೆ. ಇನ್ನು ಆ ಡೋರ್ ಸಹ ಬರುತ್ತೆ. ಆ ಡೋರಿಂದ ಇಲ್ಲಿ ಹೀಗೆ ಪಾಸ್ ಆಗುತ್ತೆ. ಹಿಂಭಾಗದಲ್ಲಿ ಒಂಚೂರು ಸೆಟ್ ಹಾಕಲಾಗಿದೆ. ಅದು ಇವಾಗ ಕನ್ವೆನ್ಷನಲ್ ಹಾಲು, ಮದುವೆಗಳಿಗೆ ಕೊಡ್ತಾರೆ. ಹಿಂಗೆ ಲೆಫ್ಟ್ಗೆ ಪಾಸ್ ಆಗ್ತಾರೆ ರವಿಚಂದ್ರನ್ ಅವರು. ಈ ಸೀನ್ಗಳು ನಡೆದಿರೋದು ಇದೇ ಭಾಗದಲ್ಲಿ. ಸ್ನೇಹಿತರೆ, ನಿಮಗೆ ಇನ್ನೊಂದು ಕುರುಹು ತೋರಿಸ್ಬೇಕು. ಇಲ್ಲಿ ಇದೆಯಲ್ಲ, ಇಲ್ಲೊಂದು ಫೌಂಟೇನ್ ಥರ, ಇಲ್ಲೊಂದು ವೇಷಗಳಾಗ್ಬೇಕಾರೆ ಇದೆಲ್ಲ ಅರಮನೆ ಒಳಗಡೆ ಆಗಿರೋದು ಅಂತ ಗೊತ್ತಾಗುತ್ತೆ ನೋಡಿ. ಇಲ್ಲೂ ಇದೆ. ಇದಿರೋದೆಲ್ಲಿ ಗೊತ್ತಾ? ಅರಮನೆ ಒಳಗಡೆನೆ ಇಲ್ಲಿದೆ ನೋಡಿ. ಎದುರುಗಡೆನೆ ರವಿಚಂದ್ರನ್ ಅವರು ಡ್ರಿಂಕ್ಸ್ ಮಾಡೋ ಸೀನ್ಗಳು, ಆ ಸಾಂಗಲ್ಲಿ ಇದೆಲ್ಲ ಆಗೋದು ಇಲ್ಲೇ. ಇದು ಅರಮನೆ ಒಳಗಡೆ ನಡೆದಿರುವಂತಹ ಸೀನು. ಇದಷ್ಟೇ ಅಲ್ಲ ಸ್ನೇಹಿತರೆ, ಈ ಹಾಡು ಏನೇನು ಶೂಟ್ ಆಗಿದೆಯಲ್ಲ, ಈ ಕಿಸ್ ಸೀನು ಮತ್ತು ಇದರಲ್ಲಿ ಬರೋದು ಎಲ್ಲ ಇಡೀ ಫಿಲಮ್ನ, ಈ ಇಡೀ ಸಾಂಗ್ನ ಶೂಟ್ ಮಾಡಿರೋದು ಇದೇ ಅರಮನೆಯ ಮೈದಾನದಲ್ಲಿ ಅಂತ ಸಾಂಗಲ್ಲೂ ನಿಮಗೆ ಗೊತ್ತಾಗುತ್ತೆ. ಸೊ ಇದೆಲ್ಲ ನಡೆದಿರೋದು ನಮ್ಮ ಬೆಂಗಳೂರು ಪ್ಯಾಲೇಸ್ ಅದರೊಳಗಡೆ. ನಿಮಗೆಲ್ಲ ಗೊತ್ತೇ ಇದೆ ಹೇಗೆ ಹೋಗಬೇಕು ಅಂತ ಈ ಆರಂಭದಲ್ಲೇ ಹೇಳಿದ್ದೀನಿ. ಇದಾಗಿತ್ತು ಇವತ್ತಿನ ಎಪಿಸೋಡ್ ಸ್ನೇಹಿತರೆ. ಈ ಪ್ಯಾಲೇಸ್ನಲ್ಲೇ ತುಂಬ ನೆಕ್ಸ್ಟ್ ಎಪಿಸೋಡ್ ಶಾಂತಿ ಕ್ರಾಂತಿ ಮಾಡಬೇಕು ಅಂತಿದ್ದೀನಿ. ಆದರೆ ಅದಕ್ಕೂ ಮುಂಚೆ ಪ್ಯಾಲೇಸ್ದು ತುಂಬ ತೋರಿಸ್ಬಿಟ್ಟಿದ್ದೀನಿ. ಒಂದಷ್ಟು ಗ್ಯಾಪ್ ಕೊಟ್ಟು ಶಾಂತಿ ಕ್ರಾಂತಿ ತೋರಿಸ್ತೀನಿ. ಇಲ್ಲ, ನಂಗೆ ಶಾಂತಿ ಕ್ರಾಂತಿ ಈಗಲೇ ತೋರಿಸ್ಬೇಕು ಅಂದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ಇಲ್ಲ ಅಂದರೆ ನಮ್ಮ ರಾಜಣ್ಣ ಅವರು ನಟಿಸಿರುವ ಮತ್ತೊಂದು ಸಿನಿಮಾವನ್ನು ತೋರಿಸೋದಕ್ಕೆ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಬುಧವಾರ. ಸೊ ಇದಾಗಿತ್ತು ಈ ಎಪಿಸೋಡ್. ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನೀವು ಪ್ಯಾಲೇಸ್ಗೆ ಹೋದರೆ ಜಸ್ಟ್ ನೋಡಿಕೊಂಡು ಇತಿಹಾಸನ ಕೇಳಿಕೊಂಡು ಬರೋದಷ್ಟೇ ಅಲ್ಲ, ನಮ್ಮ ಸಿನಿಮಾದೂ ಒಂಚೂರು ತಿಳ್ಕೊಳ್ಳಿ. ಆವಾಗ ನಿಮಗೆ ಒಂದು ಸ್ವಲ್ಪ ನಮ್ಮ ಕನ್ನಡ ಸಿನಿಮಾ ಅನ್ನೋ ಒಂದು ಇದಿರುತ್ತೆ. ಇತಿಹಾಸ ತಿಳ್ಕೊಳ್ಳೋದು ಬಹಳ ಮುಖ್ಯ. ನಾನು ಹೋಗಿ ಒಳಗಡೆ ಎಲ್ಲ ಎಂಟ್ರಿ ಕೊಟ್ಟು ನಾನು ಅದರ ಇತಿಹಾಸ ಎಲ್ಲ ತಿಳ್ಕೊಂಡಿದ್ದೀನಿ. ಒಂದು ಅದ್ಭುತವಾದ ಪ್ಲೇಸು. ಎಂಟ್ರಿ ಟಿಕೆಟ್ 300 ರೂಪಾಯಿ ಇದೆ, ಒಳಗಡೆ ಹೋಗ್ಬೋದು. ಇಲ್ಲಾಂದರೆ ಈಚೆಯಿಂದ ನಿಂತ್ಕೊಂಡು ನೋಡೋಕ್ಕೆ ಫ್ರೀ ಇದೆ. ಹೋಗಿ ನೋಡಿ ಎಂಜಾಯ್ ಮಾಡ್ಕೊಂಡು ಬರಬಹುದು. ಈ ಎಪಿಸೋಡ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನು ತಿಳಿಸೋದನ್ನು ಮರಿಬೇಡಿ. ಹಾಗೆ ನಾನು ಮಾಡ್ತಾ ಇರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಸೂಪರ್ ಥ್ಯಾಂಕ್ಸ್ ಕೊಡ್ಬೋದು. ಕೆಳಗಡೆ ಶೇರ್ ಬಟನ್ ಪಕ್ಕ, ರಿಮಿಕ್ಸ್ ಬಟನ್ ಪಕ್ಕ ಸೂಪರ್ ಥ್ಯಾಂಕ್ಸ್ ಆಪ್ಷನ್ ಇದೆ. ನೀವು ನಂಗೆ ಎಷ್ಟು ಬೇಕಾದ್ರೂ ಸೂಪರ್ ಥ್ಯಾಂಕ್ಸ್ ಹೇಳ್ಬೋದು. ಒಂದು ಅದ್ಭುತವಾದ ಪ್ಯಾಲೇಸ್ ಸ್ನೇಹಿತರೆ, ದಯವಿಟ್ಟು ಹೋಗಿ ನೋಡಿ ಇದು ಮಾಡೋದನ್ನು ಮರಿಬೇಡಿ. ಅಷ್ಟೇ ಅಲ್ಲ, ಮುಂದೆಗಡೆ ಪಾರ್ಕ್ ಇದೆ. ಹಾಗೆ ಮಯೂರ ಸಿನಿಮಾದ ಶೂಟಿಂಗ್ ಜಾಗವನ್ನು ಎಲ್ಲಿದೆ, ಈ ಪ್ಯಾಲೇಸ್ ಆವರಣದಲ್ಲೇ ಇದೆ. ಅದೆಲ್ಲಿದೆ ಅಂತ ನಾನು ನನ್ನ
ಪ್ಲೇಲಿಸ್ಟಲ್ಲಿ ಅಂದರೆ ನನ್ನ ಚಾನಲಲ್ಲಿದೆ, ಹೋಗಿ ನೋಡಿ. ಆ ಮಯೂರ ಸಿನಿಮಾದ ಆ ಮರಗಳಿದೆ, ನಮ್ಮ ರಾಜ್ಕುಮಾರ್ ಅವರು ಕೂತಿ ಎಗರೋದು ಅಂದರೆ ಫೈಟ್ ನಡೆಯೋ ಸೀನ್ಗಳು, ಅಲ್ಲಿ ಯೂಸ್ ಆದಂತಹ ಮರಗಳು ಎಲ್ಲವನ್ನು ನಾನು ತೋರಿಸಿದ್ದೇನೆ. ದಯವಿಟ್ಟು ಮಿಸ್ ಮಾಡದೆ ಹೋಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಕಮೆಂಟ್ ಮಾಡೋದನ್ನು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.